ಕರ್ನಾಟಕದ ಪ್ರಖ್ಯಾತ ಸ್ವಾಮೀಜಿಯ ಬಂಧನ ಆಗಿದೆ. ಬಬಲಾದಿ ಮಠದ ಸದಾಶಿವ ಹಿರೇಮಠ ಶ್ರೀ ಅರೆಸ್ಟ್ ಮಾಡಲಾಗಿದೆ. ವಂಚನೆ ಪ್ರಕರಣವೊಂದರಲ್ಲಿ ಪ್ರಖ್ಯಾತ ಮಠದ ಸ್ವಾಮೀಜಿಯ ಬಂಧನ. ಬಬಲಾದಿ ಮಠದ ಸದಾಶಿವ ಹಿರೇಮಠ ಶ್ರೀಗಳ ಅರೆಸ್ಟ್. ಜಮಖಂಡಿಯ ಹೊಸ ಬಬಲಾದಿ ಮಠದ ಸ್ವಾಮೀಜಿ ಬಂಧನ ಆಗಿರೋದು. ಪ್ರತಿ ವರ್ಷವೂ ಕೂಡ ಕಾಲಜ್ಞಾನ ಭವಿಷ್ಯವನ್ನ ಹೇಳ್ತಾ ಇದ್ದಂತಹ ಸದಾಶಿವ ಹಿರೇಮಠ ಮುತ್ಯ ಅಂತಾನೆ ಆ ಭಾಗದಲ್ಲಿ ಅತ್ಯಂತ ಫೇಮಸ್ ಆದಂತಹ ಶ್ರೀಗಳು ಗೋಕಾಕ್ ನಗರ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಸಿಐಡಿ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗೋಕಾಕ್ನ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್, ಈ ಬ್ಯಾಂಕ್ನಲ್ಲಿ ಆದಂತಹ ಹಗರಣ, 100 ಕೋಟಿ ವಂಚನೆ ಕೇಸ್ನಲ್ಲಿ ಸ್ವಾಮೀಜಿಯ ಬಂಧನ ಆಗಿರೋದು. ಯಾವ ಕಾರಣ ಕೇಸ್? ಸದಾಶಿವ ಹಿರೇಮಠ ಶ್ರೀಗಳ ಬಂಧನ ಅಂತ ನೋಡ್ತಾ ಹೋದ್ರೆ ಈ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಆದಂತಹ ವಂಚನೆ ಕೇಸ್ಗೆ ಸಂಬಂಧಪಟ್ಟಂಗೆ ಸ್ವಾಮೀಜಿಯ ಬಂಧನ ಆಗಿದೆ. ಸಿಐಡಿ ಅಧಿಕಾರಿಗಳು ಬಂಧಿಸಿ ಅಂದ್ರೆ ವಶಕ್ಕೆ ಪಡೆದುಕೊಂಡು ಈಗ ಕೋರ್ಟ್ಗೆ ಹಾಜರುಪಡಿಸುವಂತಹ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಕಾಲಜ್ಞಾನದ ಭವಿಷ್ಯವನ್ನ ನುಡಿತಾ ಇದ್ದಂತಹ ಶ್ರೀಗಳು ಮುತ್ಯ, ಆ ಭಾಗದಲ್ಲಿ ಕರೆಯಲ್ಪಡ್ತಾ ಇದ್ದಂತಹ ಪ್ರಖ್ಯಾತ ಶ್ರೀಗಳು ಬಬಲಾದಿ ಮಠದ ಸ್ವಾಮೀಜಿ ಅರೆಸ್ಟ್ ಆಗಿರೋದು. ದೃಶ್ಯದಲ್ಲೂ ಕೂಡ ನೋಡ್ತಾ ಇದೀವಿ ನಾವು ಯಾರು ಸ್ವಾಮೀಜಿ ಅನ್ನೋದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಸಿಐಡಿ ವಶದಲ್ಲಿ ರಾಜ್ಯದ ಪ್ರಮುಖ ಮಠದ ಪ್ರಖ್ಯಾತ ಸ್ವಾಮೀಜಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿದ್ದಾರೆ. ಚಂದ್ರಕಾಂತ್, ನಿಜಕ್ಕೂ ಕೂಡ ಶಾಕಿಂಗ್ ಆದಂತ ವಿಚಾರ ಇದು. ಸಿಐಡಿ ವಶದಲ್ಲಿ ಈಗ ಶ್ರೀಗಳು ಇರುವಂತದ್ದು. ಈ ಕೇಸ್ನ ಹಿನ್ನೆಲೆಯನ್ನ ನಾವೀಗ ಕೆದಕ್ತಾ ಹೋದ್ರೆ ಏನೆಲ್ಲ ಆಗಿತ್ತು ಇಲ್ಲಿವರೆಗೂ? ಅರುಣುಗಾರ್, ಕಳೆದ 2-3 ತಿಂಗಳ ಹಿಂದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಮಹಾಲಕ್ಷ್ಮಿ ಕೋಆಪರೇಟಿವ್ ಅರ್ಬನ್ ಸೊಸೈಟಿಯಲ್ಲಿ ಒಂದು ದೊಡ್ಡ ಅವ್ಯವಹಾರ ಸಂಭವಿಸಿತ್ತು. ಸುಮಾರು 35,000ಕ್ಕೂ ಹೆಚ್ಚು ಗ್ರಾಹಕರು ಏನು ಅಲ್ಲಿ ಠೇವಣಿ ಇಟ್ಟಂತಹ ಹಣಕ್ಕಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಒಟ್ಟು 75 ಕೋಟಿಗೂ ಹೆಚ್ಚು ಹಣ, ಗ್ರಾಹಕರ ಹಣ ಸೊಸೈಟಿಯ ಏನು ನಿರ್ದೇಶಕರು ಮತ್ತು ಅಧ್ಯಕ್ಷರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬಂದಿತ್ತು. ಈ ಒಂದು ಪ್ರಕರಣದಲ್ಲಿ ಈಗ ಜಮಖಂಡಿಯ ಬಬಲಾದಿ ಸದಾಶಿವ ಸ್ವಾಮೀಜಿ ಅವರನ್ನ ಬಂಧನ ಮಾಡಲಾಗಿದೆ. ಸಿಐಡಿ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡಲಾಗಿತ್ತು. ಯಾಕಂದ್ರೆ 20 ಕೋಟಿಗೂ ಹೆಚ್ಚು ಏನು ಅವ್ಯವಹಾರ ಕಂಡು ಬಂದ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರವನ್ನ ಮಾಡಲಾಗಿತ್ತು. ಈಗ ಪ್ರಕರಣದ ಬೆನ್ನತ್ತಿದಂತಹ ಸಿಐಡಿ ಪೊಲೀಸರು ಜಮಖಂಡಿ ಬಬಲಾದಿ ಮಠದ ಸದಾಶಿವ ಹಿರೇಮಠ ಅವರನ್ನ ಸ್ವಾಮೀಜಿಯನ್ನ ಬಂಧನೆ ಮಾಡಿರ್ತಕ್ಕಂಥದ್ದು. ಗೋಕಾಕ್ ಶಹರ ಪೊಲೀಸ್ ಠಾಣೆಯಲ್ಲಿ ನಿನ್ನೆಯಿಂದ ಅವರ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಇವತ್ತು ಮಧ್ಯಾಹ್ನದ ನಂತರ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಸಿಐಡಿ ವಶಕ್ಕೆ ಕೊಡ್ತಾರಾ ಅಥವಾ ಪೊಲೀಸ್ ಕಸ್ಟಡಿ ಕೊಡ್ತಾರಾ ಅಂತಕ್ಕಂಥದ್ದು ಕಾದ್ ನೋಡಬೇಕಿದೆ. ಅರುಣ್, ಒಟ್ಟಾರೆ ಈ ಒಂದು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ನಡೆದಂತಹ ಅವ್ಯವಹಾರ ಪ್ರಕರಣ ಸಂಬಂಧಪಟ್ಟಂತ ಈಗ ಸ್ವಾಮೀಜಿಗೆ ಇದರ ಇದನ್ನು ಸುತ್ತಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿ ಬ್ಯಾಂಕ್ ನ ನಿರ್ದೇಶಕರು ಮತ್ತು ಅಧ್ಯಕ್ಷರು ಇವರ ಜೊತೆಗೆ ಹಣದ ವ್ಯವಹಾರ ಮಾಡಿರ್ತಕ್ಕಂಥದ್ದು. ಶ್ರೀಗಳಿಗೆ ಸುಮಾರು 30 ಲಕ್ಷ, 60 ಲಕ್ಷ, ಹೀಗೆ 1 ಕೋಟಿಗೂ ಹೆಚ್ಚು ಹಣ ವರ್ಗಾವಣೆ ಮಾಡಿದ್ದಾರೆ. ಈ ಹಣದಲ್ಲಿ ಶ್ರೀಗಳು ಒಂದು ನಿವೇಶನವನ್ನು ಕೂಡ ಖರೀದಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ. ಜೊತೆಗೆ ಏನು ಅಂದ್ರೆ ಪ್ರತಿ ಅನ್ನದಾಸೋಹ ಸಂದರ್ಭದಲ್ಲಿ ಇವರು ಹಣವನ್ನ ಕೊಡ್ತಾ ಇದ್ರು. ಆ ಹಣಕ್ಕೆ ಲೆಕ್ಕ ಇರಲಿಲ್ಲ ಮತ್ತು ಈ ಒಂದು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ನ ಅಕ್ರಮದ ತನಿಖೆ ಬೆನ್ನತ್ತಂತ ಪೊಲೀಸರ ಸಂದರ್ಭದಲ್ಲಿ ಈ ಒಂದು ಶ್ರೀಗಳಿಗೂ ಕೂಡ ಹಣ ವರ್ಗಾವಣೆ ಆಗಿದ್ದು ಕಂಡು ಬಂದಿದ್ದು. ಆ ಹಿನ್ನೆಲೆಯಲ್ಲಿ ಸದಾಶಿವ ಹಿರೇಮಠ ಸ್ವಾಮೀಜಿ ಅವರನ್ನ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅರುಣುಗಾರ್, ಒಟ್ಟು ಗೋಕಾಕ್ನಲ್ಲಿ ಈ ಒಂದು ಬ್ಯಾಂಕ್ 5 ಬ್ರಾಂಚ್ಗಳನ್ನು ಹೊಂದಿದೆ. ಈ ಒಂದು ಬ್ಯಾಂಕ್ 2 ತಿಂಗಳ ಹಿಂದೆ ಸಂಪೂರ್ಣವಾಗಿ ಅಂದ್ರೆ ಗ್ರಾಹಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಬಳಿಕ ಸ್ಥಳೀಯ ಶಾಸಕ ರಮೇಶ್ ಜಾರಕಿಹೊಳಿ ಕೂಡ ಪ್ರಕರಣದಲ್ಲಿ ಮಧ್ಯ ಪ್ರವೇಶ ಮಾಡಿದ್ರು. ಯಾರು ಗ್ರಾಹಕರು ಠೇವಣಿ ಇಟ್ಟಿದ್ದಾರೆ ಅವರಿಗೆ ಜಮೀನು ಮತ್ತು ಖರೀದಿ ಮಾಡುವಂತಹ ಆಸ್ತಿಗಳನ್ನ ಮಾರಾಟ ಮಾಡಿ ಹಣ ಕೊಡುವ ಭರವಸೆಯನ್ನು ಕೊಟ್ಟಿದ್ರು. ಬಳಿಕ ಗ್ರಾಹಕರು ಪ್ರತಿಭಟನೆಯನ್ನು ಕೈ ಬಿಟ್ಟಿದ್ರು. ಈಗಾಗಲೇ ಸುಮಾರು 60-70% ಜನರಿಗೆ ಈ ಒಂದು ಹಣ ವಾಪಸ್ ಕೊಡಿಸುವಲ್ಲಿ ಸ್ಥಳೀಯ ಶಾಸಕರು ಯಶಸ್ವಿಯಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಿಐಡಿಗೆ ಕೇಸ್ ಹಸ್ತಾಂತರ ಆಗಿತ್ತು. ಅವರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಒಂದು ತನಿಖೆ ಸಂದರ್ಭದಲ್ಲಿ ಸ್ವಾಮೀಜಿಗಳಿಗೆ ಹಣ ವರ್ಗಾವಣೆಯ ಮಾಹಿತಿ ಪೊಲೀಸರಿಗೆ ಸಿಕ್ಕ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅರುಣ್ ಹುಗಾರ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಎಲ್ಲ ಡೀಟೇಲ್ಸ್.
ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಶ್ರೀಗಳ ಅರೆಸ್ಟ್ ಆಗಿರುವಂತಹ ಶಾಕಿಂಗ್ ನ್ಯೂಸ್ ಅನ್ನ ನ್ಯೂಸ್ 18 ಈಗ ಬ್ರೇಕ್ ಮಾಡ್ತಾ ಇರುವಂತದ್ದು. ಈ ಒಂದು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಹಗರಣಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ ಕೂಡ ಏನೆಲ್ಲ ಆಗಿತ್ತು, ಎಷ್ಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ, ಸ್ವಾಮೀಜಿಗಳಿಗೆ ಈ ಒಂದು ಹಗರಣದ ಕೇಸ್ ಎಲ್ಲಿಂದ ಲಿಂಕ್ ಆಗ್ತಾ ಇದೆ? ಪ್ರಮುಖವಾಗಿ ಈ ಒಂದು ಮಠದ ವಿಶೇಷತೆಯನ್ನು ಹೇಳೋದಂತಂದ್ರೆ ಇಲ್ಲಿ ಈ ಒಂದು ಹೊಸ ಬಬಲಾದಿ ಮಠ ಅನ್ನುವಂಥದ್ದು ಏನಿದೆ, ಇದು ಮೂಲತಃ ಇರುವಂತದ್ದು ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರದಲ್ಲಿ ಇರುವಂತಹ ಒಂದು ಮಠ ಆಗಿದೆ. ಅಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ಕಾಲಜ್ಞಾನವನ್ನ ಹೇಳುವಂತದ್ರಿಂದನೇ ಈ ಮಠ ಒಂದು ಪ್ರಖ್ಯಾತಿಯನ್ನ ಪಡೆದುಕೊಂಡಿತ್ತು. ಅದಾದ ಬಳಿಕ ಅಲ್ಲಿರ್ತಕ್ಕಂತಹ ಸಿದ್ದೇಶ್ವರ ಸ್ವಾಮೀಜಿ ಏನಿದ್ದಾರೆ ಅವರ ಪರ್ಯಾಯವಾಗಿ ಅಂದ್ರೆ ಆ ಒಂದು ಮಠಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸ ಬಬಲಾದಿ ಮಠ ಏನಾಗಿದೆ, ಈ ಒಂದು ಮಠದವರಿಗೂ ಕೂಡ ಮತ್ತು ಆಗಿನ ಮಠದವರಿಗೂ ಕೂಡ ಒಂದು ವಿವಾದ ಇತ್ತು. ಆ ವಿವಾದ ತಾರಕಕ್ಕೆ ಕೂಡ ಇತ್ತು, ಪೊಲೀಸ್ ಠಾಣೆ ಮೆಟ್ಲು ಹೇರುವವರೆಗೂ ಕೂಡ ಹೋಗಿತ್ತು. ಅದಾದ ಬಳಿಕ ಜಮಖಂಡಿ ನಗರದಲ್ಲಿ ಒಂದು ಹೊಸ ಮಠವನ್ನ ಇಲ್ಲಿ ಸ್ಥಾಪನೆ ಮಾಡಿ ಆ ಒಂದು ಮಠಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗಿತ್ತು. ಇಲ್ಲಿ ಈಗ ಸದ್ಯಕ್ಕೇನು CID ವಶದಲ್ಲಿರುವಂತಹ ಸ್ವಾಮೀಜಿ ಅವರು ಈ ಒಂದು ಮಠದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು, ಪೀಠಾಧಿಪತಿಗಳಾಗಿದ್ರು. ಇಲ್ಲಿಯೂ ಕೂಡ ಅಂದ್ರೆ ಬಬಲೇಶ್ವರದಲ್ಲಿ ಯಾವ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಕಾಲಜ್ಞಾನವನ್ನು ಹೇಳ್ತಾ ಇದ್ರು, ಅದೇ ರೀತಿಯಾಗಿ ಇಲ್ಲೂ ಕೂಡ ಕಾಲಜ್ಞಾನವನ್ನ ಹೇಳುವಂತದ್ದನ್ನ ಇಲ್ಲಿ ಪ್ರತಿ ವರ್ಷ ಶುರು ಮಾಡಿದ್ರು. ಇಂತಹ ಒಂದು ಹಿನ್ನೆಲೆಯಲ್ಲಿ ಇರುವಂತಹ ಈ ಒಂದು ಮಠದ ಸ್ವಾಮೀಜಿ ಇದೀಗ ಒಂದು ಬ್ಯಾಂಕ್ ವಿಚಾರದಲ್ಲಿ ಅವ್ಯವಹಾರದ ವಿಚಾರದಲ್ಲಿ ಸಿಕ್ಕಾಕೊಂಡಿರುವ ಹಿನ್ನೆಲೆಯಲ್ಲಿ ಅವರನ್ನ ಸದ್ಯಕ್ಕೆ CID ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದು ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಇನ್ನಷ್ಟು ಮಾಹಿತಿಗಳು ಹೊರಬರಬೇಕಾಗಿದೆ. ಓಕೆ ಮಂಜುನಾಥ್, ಈ ಮಠಕ್ಕೆ ತುಂಬಾ ಜನ ಭಕ್ತರು ಇರೋದು ಆ ಭಾಗದಲ್ಲಿ, ಅಂದ್ರೆ ಕಾಲಜ್ಞಾನವನ್ನ ಭವಿಷ್ಯ ಹೇಳುವಂತಹ ಮುತ್ಯ ಅಂತಾನೆ ಫೇಮಸ್ ಆಗಿರೋ ಹಿನ್ನೆಲೆಯಲ್ಲಿ ಈಗ ಅರೆಸ್ಟ್ ಆದ ನಂತರದಲ್ಲಿ ಅಲ್ಲಿನ ಭಕ್ತರು ಏನ್ ಹೇಳ್ತಾ ಇದ್ದಾರೆ ಈ ಬಗ್ಗೆ? ಸಹಜವಾಗಿ ಈ ಒಂದು ವಿಚಾರ ಈಗಾಗಲೇ ಈ ಮಠದ ಭಕ್ತರಲ್ಲಿಯೂ ಕೂಡ ಒಂದು ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದು. ಅಂದ್ರೆ ಏನ್ ವ್ಯವಹಾರ ಇರುವಂತದ್ದು, ಯಾಕಾಗಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ. ಮತ್ತು ಮೇಲಾಗಿ ಈ ಒಂದು ಮಠ ಏನಿದೆ ಇದು ಹೊಸದಾಗಿ ಸ್ಥಾಪನೆ ಆಗಿರೋದ್ರಿಂದ ಇಲ್ಲಿ ಈ ಒಂದು ಮಠದ ಬಗ್ಗೆ ಸಾಕಷ್ಟು ಚರ್ಚೆಗಳು ಇತ್ತು. ಅದರಲ್ಲಿ ಪರ ವಿರೋಧವಾದಂತಹ ಚರ್ಚೆಗಳು ಕೂಡ ಈ ಹಿಂದೆನೂ ಕೂಡ ನಡ್ಕೊಂಡು ಬಂದಿತ್ತು. ಮೊದಲಿಗೆ ಈ ಒಂದು ಒಂದೆರಡು ವರ್ಷಗಳಿಂದ ಈ ಒಂದು ಮಠದಲ್ಲಿ ಹೊಸ ಆಚರಣೆಗಳು, ಈ ಕಾಲಜ್ಞಾನ ಹೇಳುವಂತದ್ದಾಗಿರ್ಬೋದು, ಇಂಥವೆಲ್ಲ ಕೂಡ ನಡೀತಾ ಇದೆ. ಆದ್ರೆ ಈ ಕಾಲಜ್ಞಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದಲ್ಲಿ ಒಂದು ವಿವಾದ ಇರುವಂತದ್ದು ಏನಂತಂದ್ರೆ, ಮೂಲವಾಗಿ ಇರತಕ್ಕಂತಹ ಬಬಲಾದಿ ಮಠದಲ್ಲಿಯೂ ಕೂಡ ಒಂದು ಕಾಲಜ್ಞಾನ ಏನ್ ಹೇಳ್ತಾರೆ ಅದೇ ಸುಳ್ಳು ಅಂತ ಹೇಳಿ ಇವ್ರ ವಾದ ಆಗಿತ್ತು, ಇದು ಸುಳ್ಳು ಅನ್ನೋಂಥದ್ದು ಅವ್ರ ವಾದ ಆಗಿತ್ತು. ಇವರೆಲ್ಲರೂ ಕೂಡ ಒಂದು ಮಠದ ಹಿನ್ನೆಲೆ ಇರತಕ್ಕಂತ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ. ಆ ಒಂದು ಕುಟುಂಬದಲ್ಲಿ ಇರ್ತಕ್ಕಂತಹ ಒಂದಿಷ್ಟು ಕಲಹಗಳಿಂದಾಗಿ, ಅಲ್ಲಿರ್ತಕ್ಕಂತಹ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿಂದಾಗಿ ಈ ರೀತಿಯಾಗಿ ಬೇರೆ ಬೇರೆ ಮಠಗಳು ಕೂಡ ಈಗಾಗಲೇ ಆರಂಭ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಒಂದು ಹೊಸ ಬಬಲಾದಿ ಮಠ ಎನ್ನುವಂಥದ್ದು ಏನಿದೆ, ಈ ಒಂದು ಸದಾಶಿವ ಮುತ್ಯ ಅಂತವರು ಇದ್ದಾರೆ, ಇವರ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಂದು ಆರೋಪ ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಭಕ್ತರಲ್ಲಿಯೂ ಕೂಡ ಇದು ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿರುವಂತದ್ದು. ಇದ್ರ ಬಗ್ಗೆ ಕುತೂಹಲ ಕೂಡ ಇರುವಂತದ್ದು, ಏನು ಅವ್ಯವಹಾರ ಆಗಿದೆ, ಯಾಕೆ ಸ್ವಾಮೀಜಿಯವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಇಲ್ಲಿ ಸ್ವಾಮೀಜಿಯವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಈಗ ಚರ್ಚೆ ಆಗ್ತಾ ಇರುವಂತದ್ದು. ಮಂಜುನಾಥ್, ಮೂಲ ಬಬಲಾದಿ ಮಠ ಬೇರೆ, ಇದು ಹೊಸ ಬಬಲಾದಿ ಮಠ ಇತ್ತೀಚೆಗೆ ನಿರ್ಮಾಣ ಆಗಿರೋ ಹಿನ್ನೆಲೆಯಲ್ಲಿ ಈ ಶ್ರೀಗಳ ಬಗ್ಗೆ ಏನ್ ಟಾಕ್ ಇತ್ತು ಜಿಲ್ಲೆಯಲ್ಲಿ, ಏನ್ ಮಾತನಾಡ್ತಾ ಇದ್ರು ಜನ, ಯಾವ ರೀತಿಯಾಗಿ? ಸಹಜವಾಗಿ ಈಗ ಬಹಳಷ್ಟು ದಿನಗಳಿಂದ ಇರುವಂತಹ ಮಠ ಅಂತಂದ್ರೆ ಅದು ವಿಜಯಪುರದಿಂದ ವಿಜಯಪುರದ ಬಬಲೇಶ್ವರದಲ್ಲಿ ಇರತಕ್ಕಂತಹ ಮಠ ಏನಿದೆ, ಅಲ್ಲಿ ಆ ಒಂದು ಮಠದ ಪ್ರಖ್ಯಾತವನ್ನ ಪಡ್ಕೊಂಡಿರುವಂತದ್ದೇ ಬೇರೆ. ಅಲ್ಲಿ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಪ್ರಮಾಣದಲ್ಲಿ ಭಕ್ತರು ಹೋಗ್ತಾ ಇದ್ರು. ಅಲ್ಲಿ ಕಾಲಜ್ಞಾನವನ್ನ ಮೊದಲಿನಿಂದ ಅಲ್ಲಿ ಕೇಳ್ಕೊಂಡು ಬರೋದ್ರಿಂದಾಗಿ ಆ ಒಂದು ಮಠದ ಬಗ್ಗೆ ಇರ್ತಕ್ಕಂತಹ ಒಂದು ಅಭಿಪ್ರಾಯವೇ ಬೇರೆ ಆಗಿತ್ತು. ಅದಾದ ಬಳಿಕ ಈ ಒಂದು ಮಠದ ಒಂದು ವಿಚಾರದಲ್ಲಿ ಆ ಸ್ವಾಮೀಜಿಗಳ ಪೀಠಾಧಿಪತಿಗಳ ವಿಚಾರದಲ್ಲಿ ಒಂದು ಗೊಂದಲ ಮತ್ತು ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆದ ಬಳಿಕ ಈ ಒಂದು ಜಮಖಂಡಿ ನಗರದಲ್ಲಿ ಈ ಒಂದು ಸದಾಶಿವ ಮುತ್ಯ ಅವರು ಒಂದು ಮಠವನ್ನ ಸ್ಥಾಪನೆ ಮಾಡಿದ್ರು. ಅದಾದ ಬಳಿಕ ಮೂಲ ಕಾಲಜ್ಞಾನ ಅಂದ್ರೆ ಆ ಒಂದು ಪ್ರತಿ ವರ್ಷವೂ ಕೂಡ ಈ ಇಡೀ ದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ವಾರ್ಷಿಕವಾಗಿ ಒಂದು ವರ್ಷದ ಭವಿಷ್ಯವನ್ನ ಏನ್ ಹೇಳ್ತಾರೆ, ಆ ಒಂದು ಭವಿಷ್ಯವನ್ನ ಹೇಳುವಂತಹ ಕಾಲಜ್ಞಾನ ಸದಾಶಿವ ಮುತ್ಯನವರು ಅಂದ್ರೆ ಮೂಲ ಸದಾಶಿವ ಮುತ್ಯ ಅವರು ಏನಿದ್ದಾರೆ ಅವರು ಬರೆದಂತಹ ಕಾಲಜ್ಞಾನ ನಮ್ಮ ಬಳಿಯೇ ಇರುವಂತದ್ದು. ಅದು ಬಬಲಾದಿ ಮಠದಲ್ಲಿ ಇಲ್ಲ. ನಾವು ಹೇಳುವಂತ ಕಾಲಜ್ಞಾನವೇ ನಿಜ ಅನ್ನುವಂತ ಹಿನ್ನೆಲೆಯಲ್ಲಿ ವಾದಗಳು ಆಗ್ತಾ ಇತ್ತು. ಅದ್ರ ಬಗ್ಗೆ ಪರ ವಿರೋಧ ಚರ್ಚೆಗಳು ಕೂಡ ಇತ್ತು. ಆದ್ರೆ ಈ ಸ್ವಾಮೀಜಿಯವರ ಬಗ್ಗೆ ಹೊಸದಾಗಿ ಸ್ವಾಮೀಜಿಗಳಾಗಿದ್ದಾರೆ, ಹೊಸದಾಗಿ ಮಠವನ್ನ ಕಟ್ಟಲಾಗಿದೆ, ಇಲ್ಲಿ ಬೇರೆ ಬೇರೆ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದಾವೆ. ಆದ್ರೆ ಇನ್ನೂ ಕೂಡ ಅಷ್ಟಾಗಿ ಈ ಒಂದು ಸ್ವಾಮೀಜಿ ಹಿನ್ನೆಲೆ ಬಗ್ಗೆ ಜನರಿಗೆ ಗೊತ್ತಿಲ್ಲದಿರೋ ಕಾರಣದಿಂದಾಗಿ ಈ ವಿಚಾರದ ಬಗ್ಗೆ ಸಾಕಷ್ಟು ಗೊಂದಲ ಇರುವಂತದ್ದು ಸತ್ಯ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.